ರೇಣುಕಾಗೆ ನರಕ ತೋರಿಸಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ವಿವಿಧ ಜೈಲುಗಳ ಕಂಬಿಗಳ ಹಿಂದೆ ರೌಡಿ ಗ್ಯಾಂಗ್ ಇರುವಂತದ್ದು. ದಾಸನ ಮೇಲೆ ಲೇಡಿ ಆಫೀಸರ್ಸ್ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಖಡಕ್ ಲೇಡಿ ಸಿಂಗಂಗಳ ಭದ್ರತೆಯಲ್ಲಿ ಕಾಟೇರ ಇರುವಂತದ್ದು. ರೇಣುಕಾ ಸ್ವಾಮಿಗೆ ನರಕ ತೋರಿಸಿ ಚಿತ್ರಹಿಂಸೆ ಕೊಟ್ಟ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ವಿವಿಧ ಜೈಲುಗಳ ಹಿಂದೆ ಅಂದ್ರೆ ಮೈಸೂರು, ಶಿವಮೊಗ್ಗ, ಧಾರವಾಡ, ತುಮಕೂರು, ಪರಪ್ಪನ ಅಗ್ರಹಾರ, ಬಳ್ಳಾರಿ, ಬೆಳಗಾವಿಯ ಹಿಂಡಲಗ ಹೀಗೆ ವಿವಿಧ ಭಾಗಗಳ ಜೈಲುಗಳಲ್ಲಿ ರೌಡಿ ಗ್ಯಾಂಗ್ ಈಗಾಗಲೇ ಒಂದು ರೀತಿಯಾದಂತಹ ನರಕಯಾತನೆಯನ್ನ ಅನುಭವಿಸ್ತಾ ಇದೆ. ಈಗ ದಾಸನ ಮೇಲೆ ಲೇಡಿ ಆಫೀಸರ್ಸ್ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಖಡಕ್ ಲೇಡಿ ಸಿಂಗಂಗಳ ಭದ್ರತೆಯಲ್ಲಿ ಈಗ ಕಾಟೇರ ಇರುವಂತದ್ದು. ಒಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೇನೆ ನಟ ದರ್ಶನ್ ಅವ್ರಿಗೆ ಭದ್ರತೆ ಸಮಸ್ಯೆ ಆಗದೆ ಇರೋದ್ ರೀತಿ ನಾವು ನೋಡ್ಕೊಳ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಲೇಡಿ ಆಫೀಸರ್ಸ್ ಈಗ ದರ್ಶನ್ ಅವರನ್ನ ಬಹಳ ಜೋಪಾನವಾಗಿ ಅನ್ನೋದಕ್ಕಿಂತ 3 CCTV ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಅವರನ್ನ ಇರಿಸಿದ್ದಾರೆ. ರೌಡಿ ಗ್ಯಾಂಗ್ ಛಿದ್ರ ಆಗಿದೆ. ಕಂಬಿ ಹಿಂದೆ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ಮುದ್ದೆ ಮುರಿತಿದ್ದಾರೆ. ದಾಸನ ಮೇಲೆ CCTV ಕಣ್ಗಾವಲು ಕೂಡ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಲೇಡಿ ಸಿಂಗಂಗಳ ಹದ್ದಿನ ಕಣ್ಣು ಬಹಳ ಚುರುಕಾಗಿದೆ ಅಂತಾನೆ ಹೇಳ್ಬೋದು. ಬರೋಬ್ಬರಿ 86 ದಿನಗಳಾಗ್ತಾ ಬರ್ತಾ ಇದೆ. ನಟ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಇವತ್ತು 7ನೇ ದಿನ ನಟ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಅಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ನನಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇದೆ, ನನಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಹೇಳ್ಕೊಂಡ್ರು. ಆಮೇಲೆ ಒಂದು ಚೇರ್ ಬೇಕು ಅಂತ ಕೇಳ್ಕೊಂಡ್ರು. ಅದೆಲ್ಲದಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳು ಓಕೆ ಅಂದಿದ್ದಾರೆ. ಅವರು ಕೇಳಿದ ಹಾಗೇನೆ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆರೋಗ್ಯದ ಸಮಸ್ಯೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೇನಿದೆ ಅನ್ನೋದನ್ನ ಪರಿಶೀಲನೆ ಮಾಡಿ ಅದಕ್ಕೊಂದು ಸೂಕ್ತ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಆದರೆ ಇಷ್ಟು ದಿನಗಳ ಕಾಲ ನಾವು ಸಿಂಗಂ ಅಂತ ಬರೀ ಪೊಲೀಸರಿಗೆ ಅಂದ್ರೆ ಲೈಕ್ ಗಂಡು ಮಕ್ಕಳಿಗೆ ಮಾತ್ರ ಕರಿತಿದ್ವಿ. ಬಟ್ ಇಲ್ಲಿ ಲೇಡಿ ಸಿಂಗಂ ಯಾವ ರೀತಿ ಈ ತನಿಖೆಯನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರಿಗೆ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ದಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆಳಿಸ್ತಾ ಇದೆ. ಒಬ್ಬ ದಿಟ್ಟ ಹೆಣ್ಣು ಮಗಳಾಗಿ ಈ ಕೇಸನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಕೂಡ ಕಾರಾಗೃಹಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಹುದ್ದೆಗಳಲ್ಲಿರುವಂತಹ ಸ್ತ್ರೀ ಶಕ್ತಿ ತನ್ನ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ಕಾರಾಗೃಹದ ಕಹಿ ನೆನಪು ಮಾಸುವಂತೆ ಇಲ್ಲಿನ ಲೇಡಿ ಆಫೀಸರ್ ಮೈಯೆಲ್ಲ ಕಣ್ಣಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ.
ಎಸ್ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಮಿಸ್ ಕಾಡಂಗಿಲ್ಲ. ಕಿಲಿಂಗ್ ಸ್ಟಾರ್ ಮೇಲಿನ ಹದ್ದಿನ ಈಗ ಕಿಲಿಂಗ್ ಸ್ಟಾರ್ ಇಂದಲ್ಲ ದರ್ಶನ್ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಲೇಡಿ ಅಧಿಕಾರಿಗಳು. ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ ನೇತೃತ್ವದಲ್ಲಿ ಎಲ್ಲ ನಡೀತಾ ಇದೆ. ಕೇಂದ್ರ ಕಾರಾಗೃಹ ಅಧೀಕ್ಷಕಿ ಲತಾ, ಪರೀಕ್ಷಾರ್ಥಿ ಸಹಾಯಕಿ ಸೇರಿದಂತೆ ಎಲ್ಲರೂ ಕೂಡ ಬಹಳ ಅಂದ್ರೆ ಬಹಳ ಈ ಕೇಸನ್ನ ಅಚ್ಚುಕಟ್ಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕೊಲೆ ಆರೋಪಿ ದರ್ಶನ್ ಪರಿಸ್ಥಿತಿ ಬಳ್ಳಾರಿ ಜೈಲಿನಲ್ಲಿ ಭಾರಿ ಇಕ್ಕಟ್ಟನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಈ ಬಾರಿ ದರ್ಶನ್ ಮೇಲೆ ನಿಗಾ ಇಟ್ಟಿರೋದು ಇಬ್ಬರು ಕಟ್ಟುನಿಟ್ಟಿನ ಮಹಿಳಾ ಅಧಿಕಾರಿಗಳು ಅನ್ನೋದು ಕೂಡ ಒಂದು ಕಡೆ ವಿಶೇಷ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ, ಕೇಂದ್ರ ಕಾರಾಗೃಹದ ಅಧೀಕ್ಷಕಿ ಲತಾ, ಪರೀಕ್ಷಾರ್ಥಿ ಸಹಾಯಕಿ ಅಧೀಕ್ಷಕಿ ಉಮ್ಮಿ ತಸ್ಮಿಯಾ ದರ್ಶನ್ ಅವರ ಭದ್ರತೆ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಸ್ಥಳಾಂತರರಾಗ್ತಾ ಇದ್ದಂತೆ ಜೈಲಿನ ಸಂಪೂರ್ಣ ಭದ್ರತೆ, ನಿಗಾ, ನಿರ್ವಹಣೆ ಈ ಜವಾಬ್ದಾರಿಯನ್ನ ಹೊತ್ತಿರೋದು ಮಹಿಳಾ ಅಧಿಕಾರಿಗಳೇ. ಮಹಿಳಾ ಅಧಿಕಾರಿಗಳೇ ಅಚ್ಚುಕಟ್ಟಾಗಿ ಕ್ರಮವನ್ನ ಕೈಗೊಳ್ಳುವ ಮೂಲಕ ಸರ್ಕಾರದ ಮತ್ತು ಮೇಲಧಿಕಾರಿಗಳ ಗಮನವನ್ನ ಸೆಳೆದಿದ್ದಾರೆ. ಮತ್ತೊಂದು ವಿಶೇಷ ಏನಂತಂದ್ರೆ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಕೂಡ ಮಹಿಳಾ ಅಧಿಕಾರಿಯೇ ಆಗಿದ್ದಾರೆ. ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಕಾರಾಗೃಹಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಹುದ್ದೆಗಳಲ್ಲಿ ಇರುವಂತಹ ಸ್ತ್ರೀ ಶಕ್ತಿ ತನ್ನ ಪವರ್ ಅನ್ನ ತೋರಿಸಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಕಾರಾಗೃಹದ ಕಹಿ ನೆನಪು ಮಾಸುವಂತೆ ಇಲ್ಲಿನ ಮಹಿಳಾ ಅಧಿಕಾರಿಗಳು ಎಲ್ಲ ಕಣ್ಣಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲ ಅಂಶಗಳಿಂದಾಗಿ ರಾಜ್ಯ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ನಿಟ್ಟುಸಿರನ್ನ ಬಿಡುವಂತಾಗಿದೆ. ಹೆಣ್ಣುಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ. ಫಸ್ಟ್ ಪ್ರಿಯಾರಿಟಿ ಹೆಣ್ಣು ಮಕ್ಕಳಿಗೆ. ಇಲ್ಲೂ ಕೂಡ ಹೆಣ್ಣು ಮಕ್ಕಳು ನಾವ್ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮೇಲುಗೈಯನ್ನ ಸಾಧಿಸಿದ್ದಾರೆ. ಈ ಕ್ಷೇತ್ರ ಇಲ್ಲ ಅನ್ನೋದಿಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಹೆಣ್ಣು ಮಕ್ಕಳು ಅವರ ಸ್ಥಾನವನ್ನ ಅವರು ಪಡ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲೂ ಕೂಡ ಲೇಡೀಸ್ ಸಿಂಗಂಗಳು ಬಹಳ ಉತ್ತಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕ್ಕೆ ಈಗಾಗಲೇ ಶ್ಲಾಘನೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಶೋಭಾರಾಣಿ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು, ಮಾಲಿನಿ ಕೃಷ್ಣಮೂರ್ತಿ ಆಗಿರ್ಬೋದು, ಎಲ್ಲರೂ ಕೂಡ ಈ ಕೇಸನ್ನ ಬಹಳ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಹೆಣ್ಣು ಮಕ್ಕಳ ಹತ್ರ ಕಿವಿ ಕಮಿಕ್ ಅನ್ನಂಗಿಲ್ಲ ದರ್ಶನ್ ಅವರು. ಗಂಡು ಮಕ್ಕಳ ಜೊತೆ ಆಗಿದ್ರೆ ಏನೋ ಗೀಲಿಂಗ್ ಮಾಡ್ಕೋತಾ ಇದ್ರೆ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ಸ್ ಯಾವುದಕ್ಕೂ ಕೂಡ ಬಗ್ಗೋ ಹಾಗೆ ಕಾಣಿಸ್ತಾ ಇಲ್ಲ. ಏನೇ ಆಗಿರಲಿ ಈ ಪ್ರಕರಣದಲ್ಲಿ ನಾವು ನ್ಯಾಯವನ್ನು ಒದಗಿಸಿಕೊಡುವಂತಹ ಕೆಲಸವನ್ನ ಮಾಡ್ತೀವಿ, ಯಾವುದೇ ಆಮಿಷಕ್ಕೂ ಕೂಡ ನಾವು ತಲೆ ಬಿಡೋದಿಲ್ಲ ಅಂತ ಈಗಾಗಲೇ ಕಡಾಖಂಡಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಕಡೆ ದರ್ಶನ್ಗೆ ವಿಲವಿಲ ಸ್ಟಾರ್ಟ್ ಆಗಿದೆ. ಹೇಗಾದ್ರೂ ಮಾಡಿ ಈ ಪ್ರಕರಣದಿಂದ ಆಚೆ ಹೋಗ್ಬೇಕಲ್ಲ ಅಂತ ಚಿಂತೆಗೀಡಾಗ್ತಾ ಇದೆ. ಹಾಗಾಗಿ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಯಾವುದೇ ಕಾರಣಕ್ಕೂ ಮಿಸುಗಾಡು ಹಾಗೇನೇ ಇಲ್ಲ ಅನ್ನೋ ಹಾಗಿದೆ. ಇನ್ನು ತನಿಖಾಧಿಕಾರಿಯಿಂದ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗ್ತಾ ಇದೆ. ಒಂದು ಕೊಲೆ 17 ಜನ ಲಾಕ್ ಆಗಿದ್ದಾರೆ. ಜೈಲಿನಿಂದ ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ. ಈಗಾಗಲೇ ಗೊತ್ತಿರುವಂತಹ ವಿಷಯ. ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರು ಶಿಫ್ಟ್ ಆಗಿರೋದ್ರ ನಡುವೆನೆ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹ ಮಾಡಿ ದೋಷಾರೋಪ ಪಟ್ಟಿಯನ್ನ ತಯಾರು ಮಾಡ್ತಿದ್ದಾರೆ. ಇನ್ನೇನು ಕೌಂಟೌನ್ ಸ್ಟಾರ್ಟ್ ಆಗಿದೆ. ಕೆಲವು ಗಂಟೆಗಳಷ್ಟೇ ಬಾಕಿ ಇದೆ. ಇವತ್ತು ಇಲ್ಲ ನಾಳೆ ಒಳಗಡೆ ದೋಷಾರೋಪ ಪಟ್ಟಿಯನ್ನ ಪೊಲೀಸರು ಸಲ್ಲಿಸಲಿದ್ದಾರೆ.